ಈ ಸಂಚಿಕೆ ನಮ್ಮ ಮನೆಯ ಹೆಣ್ಣು ಮಗಳಿಗಾಗಿ. ಕಾಫಿ ಕುಡಿದ್ರಾ? ಕುಡ್ದಿಲ್ಲ ಅಂದರೆ ಪಾಸ್ ಮಾಡಿ ಹೋಗಿ ಕಾಫಿ ಮಾಡ್ಕೊಂಡು ಬಂದು ಕುಡ್ಕೋತಾ ಕೇಳಿ. ಸೊ ರೆಡಿನಾ ಕೇಳಕ್ಕೆ ಒಂದು ಕಾಫಿ? ಕೆಲವು ಹೆಣ್ಣು ಮಕ್ಕಳಿಗೆ ಕಾಫಿ ಅನ್ನೋದು ಕೇವಲ ಒಂದು ಪಾನೀಯ ಅಲ್ಲ, ಅದು ಅವರ ಜೊತೆ ಅವರೇ ಕಳೆಯುವ ಒಂದು ಸುಂದರ ಸಮಯ. ಕಾಫಿ ಕಪ್ಪನ್ನು 2 ಕೈಗಳ ನಡುವೆ ಹಿಡಿದು ಕಿಟಕಿಯಾಚೆ ನೋಡುತ್ತಾ ಕುಳಿತುಕೊಳ್ಳುವ ಆ ಕ್ಷಣ. ಯಾರೂ ಅವಳಿಗೆ ಏನನ್ನು ಕೇಳುವುದಿಲ್ಲ, ಯಾರೂ ಏನನ್ನು ಬೇಡುವುದಿಲ್ಲ, ಯಾರೂ ಹೀಗೆ ಬದುಕಬೇಕು ಅಂತ ಅವಳಿಗೆ ಕಲಿಸುವುದಿಲ್ಲ. ಒಂಟಿತನ ಕೂಡ ಕೆಲವೊಮ್ಮೆ ಇಬ್ಬರಿಗಾಗಿ ಸಿದ್ಧಪಡಿಸಿದ ಮೇಜಿನಂತಿರುತ್ತೆ ಅನ್ನೋದನ್ನು ಅವಳು ಕಲಿತಿದ್ದಾಳೆ. ಅಲ್ಲಿ ಬೇರ್ಯಾರೂ ಇಲ್ಲ, ಅವಳು ಮತ್ತು ಅವಳೇ. ಕಾಫಿಯ ಕಪ್ಪಿನ ಮುಂದೆ ಕುಳಿತು ತನ್ನದೇ ಕಥೆಯನ್ನ ತಾನೇ ಹೇಳಿಕೊಳ್ಳುತ್ತಿರ್ತಾಳೆ. ತನಗೆ ಬಂದ ಯೋಚನೆಗಳಿಗೆ ತಾನೇ ನಗ್ತಾ ಇರ್ತಾಳೆ. ತಾನು ದಾಟಿ ಬಂದ ಪ್ರತಿಯೊಂದು ನೋವು, ಪ್ರತಿಯೊಂದು ನೆನಪು, ಪ್ರತಿಯೊಂದು ಹೋರಾಟವನ್ನು ನೆನಪಿಸಿಕೊಳ್ಳುತ್ತಾಳೆ. ಹಾಗೂ ಇನ್ನೂ ತನ್ನ ಜೀವನದಲ್ಲಿ ಉಳಿದಿರುವ ಪ್ರತಿಯೊಂದು ಸುಂದರ ಕ್ಷಣಕ್ಕೂ ಮನಸ್ಸಿನಲ್ಲೇ ಧನ್ಯವಾದ ಹೇಳ್ತಾಳೆ. ಯಾಕಂದ್ರೆ ಈಗ ಅವಳಿಗೆ ಒಂಟಿಯಾಗಿರುವ ಭಯವಿಲ್ಲ. ಅವಳು ಒಗ್ಗಿ ಹೋಗಿದ್ದಾಳೆ. ಅವಳಿಗೆ ಒಂಟಿತನ ಇಷ್ಟವಾಗಿದೆ. ತನ್ನದೇ ವೇಗದಲ್ಲಿ ಬೆಳಗ್ಗೆ ಎದ್ದೇಳೋದು, ಮನೆಯ ಮೌನವನ್ನು ಕೇಳೋದು. ಅದು ಬೆಳಗಾದರೂ ಸರಿ, ರಾತ್ರಿಯಾದರೂ ಸರಿ, ಆ ಮೌನವನ್ನು ಕೇಳೋದು ಆಕೆ ಒಬ್ಬಳೇ. ಹಾಗೆ ತನ್ನಿಷ್ಟದ ಹಾಡುಗಳನ್ನು ಹಾಕಿಕೊಂಡು ತಿರುಗಾಡೋದು, ಪೈಜಾಮದಲ್ಲಿ ಅಥವಾ ನೈಟಿಯಲ್ಲಿ ಮನೆಯೊಳಗೆ ಓಡಾಡೋದು, ಕೈಯಲ್ಲಿ 1 ಕಪ್ ಕಾಫಿ ಹಿಡಿದು ಯಾವುದೋ ಬಹಳ ಮುಖ್ಯವಾದ ಭೇಟಿಗೆ ಹೋಗುವವಳಂತೆ ಅದನ್ನು ಸವಿಯೋದು. ಹೌದು, ಅವಳಿಗೆ ನಿಜವಾಗಿಯೂ ಒಂದು ಮುಖ್ಯವಾದ ಭೇಟಿ ಇದೆ. ಅದು ಯಾರೊಂದಿಗೂ ಇಲ್ಲ, ತನ್ನೊಂದಿಗೆ. ತನ್ನನ್ನು ಬಿಟ್ಟು ಎಲ್ಲರನ್ನು ಖುಷಿಪಡಿಸಲು ವರ್ಷಗಳ ಕಾಲ ಓಡಿದ ನಂತರ ಕೊನೆಗೆ ತನ್ನದೇ ಕಂಪ್ಯಾನಿಯನನ್ನು, ತನ್ನದೇ ಸಾಂಗತ್ಯವನ್ನು ಆನಂದಿಸುವುದನ್ನು ಕಲಿತಿರುವ ಆ ಹೆಣ್ಣಿನ ಜೊತೆಗಿನ ಭೇಟಿ. ಯಾರಾದರೂ ಬಂದು ನಮ್ಮ ಒಂಟಿತನವನ್ನು ತುಂಬಲಿ ಅಂತ ಕಾಯುವುದನ್ನು ನಿಲ್ಲಿಸಿದಾಗ ಒಂದು ಸತ್ಯ ಗೊತ್ತಾಗುತ್ತೆ. ನಮ್ಮ ಜೊತೆ ಇರಬೇಕಾದ ವ್ಯಕ್ತಿ ಮೊದಲಿನಿಂದಲೂ ನಮ್ಮೊಳಗೆ ಇದ್ದಳು. ಅವಳು ಬೇರೆ ಯಾರೂ ಅಲ್ಲ, ಅವಳೇ. ಈ ಪಾಠವನ್ನು ಕಲಿಸಿದ್ದು ಆಕೆಯ ಕಪ್ ಆಫ್ ಕಾಫಿ. ಕಾಫಿ ಸವಿದಾಯ್ತಾ? ಸರಿ, ನಡೀರಿ. ಜೀವನದ ಇನ್ನೊಂದು ಅಧ್ಯಾಯವನ್ನು ಕಾಫಿ ಸವಿತಾನೆ ಮುಂದೊಂದು ದಿನ ಮೆಲುಕು ಹಾಕುವ.